ಕೋಟ್ಯಾಂತರ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ನಾನು ಹಲವಾರು ಪುಸ್ತಕಗಳನ್ನು ಗ್ರಂಥಗಳನ್ನು ನೋಡಿ ಈ ಪ್ರಪಂಚ ಹೇಗೆ ಹುಟ್ಟಿದೆ ಎಂಬುದು ಒಂದು ಸೀಕ್ರೆಟನ್ನು ತಮಗೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಏಕೆಂದರೆ ನಾನು ಯಾವಾಗಲೂ ನನ್ನಲ್ಲಿ ಸಿಕ್ಕಾಪಟ್ಟ ಗ್ರಂಥಗಳಿದೆ. ಅದು ಹೇಗೆಂದರೆ, ನಮ್ಮಲ್ಲಿ ಭಾಳ ಶ್ರೇಷ್ಠವಾದ ಅಂದರೆ 4 ಇದೆ. ಅದ್ರ ಬಗ್ಗೆ ನಮ್ಗೆ ಗೊತ್ತಿರುತ್ತೆ. ಅದನ್ನು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ ಅದಿರ್ಬೋದು. ಆ ಗ್ರಂಥಗಳು ಏಕೆಂದರೆ, ಒಂದು ಗ್ರಂಥ ಜರ್ಮನಿ ಲೈಬ್ರರಿನಲ್ಲಿ ಇದೆ. ಏಕೆಂದರೆ ಯಾತಕ್ಕೆ ಹೇಳ್ತಿಂದರೆ, ಭಾರತೀಯರು ಹಳೆ ಕಾಲದಿಂದಲೇ ಭಾಳ ಗೊತ್ತಿರು. ಋಕ್, ಯಜುರ್, ಸಾಮ, ಅಥರ್ವಣ ವೇದ ಅಂತ 4 ವೇದಗಳಿತ್ತು. ಇದನ್ನು ನಮ್ಮವರು ಇದ್ದಿಲಿ ಗಿಡ ಮದ್ದಲ್ಲ ಅಂತ ಇರಲ್ಲ. ಹಾಗೆ ನಮ್ಮ ಜನಗಳು ನಮ್ಮದ್ರ ಬಗ್ಗೆ ನಾವು ಮರ್ಯಾದೆ ಕೊಡೋದಿಲ್ಲ. ಏಕೆಂದರೆ ನಮಗೆ ಒಳ್ಳೆಯವರು ಬೋಧನೆ ಮಾಡಿಲ್ಲ. ಅದೇ ಕಾರಣದಿಂದ ನಾವು ಬೇರೆ ಇದರಲ್ಲೆಲ್ಲ ಬೋಧನೆ ಮಾಡಿ ಅವರು ಅದರಲ್ಲಿ ಸೇರ್ತಾರೆ. ನಮ್ಮಲ್ಲಿ ಬೋಧನೆ ಮಾಡೋರಿಲ್ಲ ಅಂದರೆ ನಮ್ಮ ಜನಗಳು ಅದ್ರ ಬಗ್ಗೆ ಸೀರಿಯಸ್ ತೊಗೊಳ್ಳಲ್ಲ. ಅದು ಹೇಗೆಂದರೆ, ಈ ಪ್ರಪಂಚ ಹೇಗೆ ಆಗಿದೆ ಎಂಬುದ್ರ ಬಗ್ಗೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಅದು ತಾವೆಲ್ಲರೂ ತಿಳ್ಕೊಳ್ಳಿ. ಮಳೆಯಿಂದ ಆಕಾಶದಿಂದ ಮಳೆ ಹುಯ್ದು, ಮಳೆಯಿಂದ ಹುಲ್ಲುಗಳು ಬೆಳೆದು, ಹುಲ್ಲುಗಳು ಕೊಳೆತೋಗಿ ಹುಳಗಳಾಗಿ, ಕೀಟಗಳಾಗಿ, ಸೊಳ್ಳೆಗಳಾಗಿ, ಕಪ್ಪೆಗಳಾಗಿ, ಹಾವುಗಳಾಗಿ, ಮೀನುಗಳು ತಿಮಿಂಗಲಗಳಾಗಿ, ಹಲವಾರಾಗಿ, ಡಾಲ್ಫಿನ್ ಅಂತ ಭೂಮಿಗೂ ನೀರಿಗೂ ಬರುವಂಥ ಮೀನುಗಳಾಗಿ, ಅವುಗಳು ಇಲಿಗಳು ಬೆಕ್ಕು ಮರಿಗಳಾಗಿ, ಒಂದಕ್ಕೊಂದು ಕ್ರಾಸಾಗಿ ನಾಯಿಗಳು ಹಲವಾರು ಪ್ರಾಣಿಗಳಿಂದ ಜಿಂಪ್ರಾಯಂದ ಇದುವಾಗಿ, ಅವು ಕೋತಿಗಳಾಗಿ, ಕೋಮಂಗನಿಂದ ಮನುಷ್ಯನಾದ ಸ್ಟೋರಿಯನ್ನು ತಮ್ಮ ಎಲ್ಲರಿಗೆ ತಿಳಿಸ್ತಾ ಇದ್ದೀನಿ. ಮಂಗನಿಂದಲೇ ಮಾನವನು ಎಂಬುದನ್ನು ಮರೆಯಬೇಡಿ. ಅದರಿಂದಲೇ ಕೆಲವರಿಗೆ ಮಂಗನ ಬುದ್ಧಿಯೇ ತುಂಬಿರುತ್ತೆ. ಮಾನವನ ಬುದ್ಧಿ ಹಲವಾರು ಜನರಿಗೆ, ಜ್ಞಾನಿಗಳಿಗೆ ಬುದ್ಧಿ ಬಗ್ಗೆ ತಿಳಿತಾ ಇದ್ದಾರೆ. ಅಜ್ಞಾನಿಗಳು ಕೆಲವರು ಮಂಗನ ಬುದ್ಧಿಯಿಂದಲೇ ಮೆರಿತಾ ಇದ್ದಾರೆ. ಆಕಾಶದಿಂದ ಮಳೆ ಹುಯ್ದು ಅದ್ಭುತವಾಗಿ ಹುಲ್ಲುಗಳು ಬೆಳೆದು, ಆಕಾಶದಿಂದ ಮಳೆ ಹುಯ್ದು ಅದ್ಭುತವಾಗಿ ಹುಲ್ಲುಗಳೆಲ್ಲ ಬೆಳೆದು, ಹುಲ್ಲುಗಳೆಲ್ಲ ನೀರು ಒಳಗೆ ತುಂಬಿ, ಆ ಹುಲ್ಲುಗಳು ಕೊಳೆತೋಗಿ ಹುಳಗಳಾಗಿ, ಕೀಟಗಳಾಗಿ, ಸೊಳ್ಳೆಗಳಾಗಿ, ಒಂದಕ್ಕೂ ಒಂದು ಕ್ರಾಸಾಗಿ, ಒಂದು ಕ್ರಾಸಾಗಿ, ಕಪ್ಪೆಗಳಾಗಿ, ಮೀನುಗಳಾಗಿ, ಹಾವು, ಚೇಳು, ಹಲವಾರು ಪ್ರಾಣಿಗಳಾಗಿ, ತಿಮಿಂಗಲಾಗಿ,
ಡಾಲ್ಫಿನ್ನಂಥ ಮೀನುಗಳಾಗಿ, ಅನಂತರ ಇಲಿಗಳಾಗಿ, ಬೆಕ್ಕು ನಾಯಿಗಳಾಗಿ, ಒಂದಕ್ಕೊಂದು ಕ್ರಾಸಾಗಿ, ಹಲವಾರು ಪ್ರಾಣಿಗಳಾಗಿ, ಪ್ರಾಣಿಗಳಿಂದ ಜಿಂಪ್ರೋ ಅಂತ ಪ್ರಾಣಿಯಾಗಿ, ಕೊನೆಗೆ ಮಂಗನಿಂದ ಮನುಷ್ಯ ಜೀವಿತ ಮಾಡಿದ ಆನೆ. ಬೆಟ್ಟಗುಡ್ಡಗಳು ಎಲ್ಲ ಪ್ರಕೃತಿಯಿಂದ ಸೃಷ್ಟಿಯಾದರೆ ಅದನ್ನು ಮಾನವನು ದುರುಪಯೋಗ ಮಾಡಿರುತ್ತಾನೆ. ಮಾನವನು ಅದನ್ನು ದುರುಪಯೋಗ ಮಾಡಿ ಸುಂದರವಾದ ಜಗತ್ತಿನಲ್ಲಿ ಅಂದರ ಬುಡವನ್ನು ಹುಡುಕುತ್ತಾನೆ. ಅದರಿಂದ ಸುಂದರವಾದ ಜಗತ್ತಿನ ಸುಂದರವಾಗಿ ಇಟ್ಟುಕೊಳ್ಳಕ್ಕೆ ಕಲಿಯರಿ. ಇಷ್ಟೊಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೂ ನಮಸ್ಕಾರ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.